ಈಗ ಈ ಧರ್ಮಸ್ಥಳ ಕೇಸಲ್ಲಿ ಕೆಲವೊಂದಿಷ್ಟು ಕುರುಹುಗಳು ಅಂದ್ರೆ ಮೃತದೇಹದ ಕುರುಹುಗಳು ಪತ್ತೆ ಆಗ್ತಾ ಇದ್ದಾವೆ, ಕೆಲವೊಂದಿಷ್ಟು ಅಸ್ಥಿ ಪಂಜರಗಳು ಕೂಡ ಪತ್ತೆ ಆಗ್ತಿರುವಂಥದ್ದು. ಹಾಗಿದ್ರೆ ಈ ಅಸ್ಥಿ ಪಂಜರವನ್ನು ಇಟ್ಕೊಂಡು ಏನೆಲ್ಲ ಪತ್ತೆ ಹಚ್ಚಬಹುದು, ಜೊತೆಗೆ ವಯಸ್ಸು, ಜೊತೆಗೆ ಅದರ ಆ ಮೃತದೇಹದ ಹೈಟ್ ಎಷ್ಟಿತ್ತು, ಜೊತೆಗೆ ಅದು ಗಂಡು ಅಥವಾ ಹೆಣ್ಣ ಅನ್ನೋದ್ರ ಬಗ್ಗೆ ಹೇಗೆ ಪತ್ತೆ ಹಚ್ಚಬಹುದು, ಜೊತೆಗೆ ಯಾವೆಲ್ಲ ಮೂಳೆಗಳಿದ್ರೆ ದೇಹದ ಯಾವೆಲ್ಲ ಮೂಳೆಗಳಿದ್ರೆ ಯಾವುದನ್ನು ಪತ್ತೆ ಹಚ್ಚಬಹುದು ಅನ್ನೋದ್ರ ಬಗ್ಗೆ ನಮ್ಮ ಜೊತೆ ಮಾತಾಡೋಕ್ಕೆ ಬೋರಿಂಗ್ ಆಸ್ಪತ್ರೆಯ ಸಹಾಯಕ ಪ್ರಾಧ್ಯಾಪಕರಾಗಿರುವಂತಹ ನಾಗೇಶ್ ಇದ್ದಾರೆ. ಇವರು ವಿಧಿವಿಜ್ಞಾನ ತಜ್ಞರು ಕೂಡ ಹೌದು. ಸರ್, ಈಗ ಧರ್ಮಸ್ಥಳ ಕೇಸ್ ಸಂಬಂಧಪಟ್ಟ ನೋಡ್ತಾ ಇದ್ದೀವಿ ಸರ್, ನಮ್ಗೆ ಸ್ವಲ್ಪ ಗೊಂದಲ ಇದೆ. ಅಂದರೆ ಯಾವ ಮೂಳೆನ ನಾವು ಸಿಕ್ಕಾಗ ಯಾವ ಒಂದು ವಿಚಾರವನ್ನು ನಾವು ಪತ್ತೆ ಹಚ್ಚಬಹುದು? ಈಗ ಇದು ತಲೆಬುರುಡೆ ಮತ್ತು ಈ ಹಿಪ್ ಬೋನ್ ಸಿಕ್ಕಾಗ ನಾವು ಗಂಡು ಹೆಣ್ಣು ಅಂತ ಹೇಳ್ಬೋದು. ಆಮೇಲೆ ಈ ಲಾಂಗ್ ಬೋನ್ಸ್, ಈ ಫೀಮರ್ ಬೋನ್ ಸಿಕ್ಕಾಗ ನಾವು ಅದು ಹೈಟ್ ಎಷ್ಟು ಅಂತ ಹೇಳ್ಬೋದು. ಆಮೇಲೆ ಈ ತಲೆಬುರುಡೆ, ಹಿಪ್ ಬೋನು, ಇವು ಲಾಂಗ್ ಬೋನ್ಸ್ ಎಲ್ಲ ನೋಡಿಬಿಟ್ಟು ವಯಸ್ಸು ಎಷ್ಟು ಅಂತ ಹೇಳ್ಬೋದು. ಇದರಲ್ಲಿ ಕೆಲವೊಂದಿಷ್ಟು ಪಾರ್ಟ್ಗಳು, ಈಗ ಫಾರ್ ಎಕ್ಸಾಂಪಲ್ ಈಗ ತಲೆಬುರುಡೆ ಮಾತ್ರ ಸಿಕ್ಕಿದೆ ಸರ್, ಅದರಿಂದ ಏನು ಪತ್ತೆ ಹಚ್ಚಬಹುದು ಸರ್? ಈ ತಲೆಬುರುಡೆಲಿಂದ ನಾವು ಗಂಡು ಹೆಣ್ಣು ಅಂತ ಹೇಳ್ಬೋದು. ಆಮೇಲೆ ವಯಸ್ಸು ಎಷ್ಟು ಅಂತ ಹೇಳ್ಬೋದು. ಆಮೇಲೆ ಹೈಟು ನಿಖರವಾಗಿ ಹೇಳಲಿಕ್ಕೆ ಕಷ್ಟ. ಸೊ ಆಗ ಹೈಟ್ ಬೇಕಾದಾಗ ಯಾವ ಮೂಳೆ ಹೋಗಬೇಕು? ಹೈಟ್ ಬೇಕಂದ್ರೆ ನಮಗೆ ಇದು ಲಾಂಗ್ ಬೋನ್ಸ್ ಸಿಕ್ಕಾಗ ನಾವು ಹೈಟ್ ಎಷ್ಟಂತ ಅಪ್ರಾಕ್ಸಿಮೇಟ್ ರೇಂಜಲ್ಲಿ ಹೇಳ್ಬೋದು. ಇಡೀ ಒಂದು ಅಸ್ಥಿ ಪಂಜರ ಸಿಕ್ತಂದ್ರೆ ಏನೆಲ್ಲ ಪತ್ತೆ ಹಚ್ಚಬಹುದು? ಅದೇ ಇಡೀ ಅಸ್ಥಿ ಪಂಜರ ಸಿಕ್ಕಾಗ ನಾವು ಅದೇ ವಯಸ್ಸು ಹೇಳ್ಬೋದು, ಗಂಡು ಹೆಣ್ಣು ಅಂತ ಹೇಳ್ಬೋದು. ಆಮೇಲೆ ಸ್ಟೇಚರ್ ಹೇಳ್ಬೋದು. ಸರ್, ಈಗ ಸಾವು ಹೇಗಾಗಿದೆ ಅನ್ನೋದ್ರ ಬಗ್ಗೆ ಪತ್ತೆ ಹಚ್ಚೋಕ್ಕಾಗತ್ತೆ ಸರ್? ಅಂದ್ರೆ ಈಗ ನಿಮ್ಗೆ ಗೊತ್ತಿರೋಂಥ ವಿಚಾರ, ಈಗ ರೇಪ್ ಆ್ಯಂಡ್ ಮರ್ಡರ್ ಆಗಿರುವಂಥದ್ದು, ಜೊತೆಗೆ ಕೆಲವೊಂದಿಷ್ಟು ಗುಂಡಿಟ್ಟು ಸಾಯಿಸಿದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಗುಂಡಿಟ್ಟು ಸಾಯಿಸಿದಾಗ ಈ ಒಂದು ಮೂಳೆಗಳನ್ನ ಇಟ್ಟುಕೊಂಡು ಸಾವು ಅದಕ್ಕೆ ಆಗಿದೆ ಅಂತ ಹೇಳೋಕ್ಕಾಗತ್ತಾ? ನಿಖರವಾಗಿ ಏನು ಹೇಳಲಿಕ್ಕೆ ಕಷ್ಟ ಸರ್. ಸೊ ಏನಾದ್ರ ಲೈಕ್ ಆ ಗುಂಡಲಿಂತ್ರ ಈ ಬೋನ್ ಏನಾದ್ರು ಫ್ರ್ಯಾಕ್ಚರ್ ಆಗಿದ್ರೆ ಅದೊಂದಿಷ್ಟು ಹೇಳ್ಬೋದು. ಏನು ಫ್ರ್ಯಾಕ್ಚರ್ ಇರದೆ ಬೇರೆ ಗುಂಡಿತ್ತಂದ್ರೆ ನಾವು ಏನು ಹೇಳಲಿಕ್ಕೆ ಕಷ್ಟ. ಈಗ ಬರೀ ತಲೆಬುರುಡೆ ಅಷ್ಟೇ ಸಾಕ ಸರ್? ಇನ್ನೊಂದು ಕುರುಹು ಇದೆ ಸರ್, ಇದು ಈ ಒಂದು ಅಸ್ಥಿ ಪಂಜರದ ಇದು ಈ ಪಾರ್ಟ್ ಸಿಕ್ಕಾಗ ಮಾತ್ರ ಹೇಳ್ಬೋದಾ? ಅದು ಏಜು ತಲೆಬುರುಡೆ ಎಲ್ಲ ಬೋನ್ ಸಿಕ್ಕಾಗ ನಾವು ನಿಖರವಾದ ಒಂದು ವಯಸ್ಸು ಹೇಳ್ಬೋದು ಸರ್. ಈಗ ಫಾರ್ ಎಕ್ಸಾಂಪಲ್ ಈ ಬರೀ ಹಿಪ್ ಬೋನ್ ಸಿಕ್ಕಾಗ ನಾವೇನು ಹೇಳ್ಬೋದು ಅಂದರೆ 21 ವಯಸ್ಸುವರೆಗೂ ಅಷ್ಟೇ ಹೇಳ್ಬೋದು. 21 ಮೇಲಾದರೆ ನಮಗೆ ಹೇಳೋದು ಕಷ್ಟ ಆಗುತ್ತೆ. ಈ ತಲೆಬುರುಡೆ ಸಿಕ್ಕರೆ ನಾವು 50, 60 ಹೀಗೆಲ್ಲ ಹೇಳ್ಬೋದು. ಎಸ್, ಈಗ ನಾಗೇಶ್ವರ್ ಹೇಳಿರೋ ಹಾಗೆ ಈ ಅಸ್ಥಿ ಪಂಜರದ ಕಂಪ್ಲೀಟ್ ಆಗಿ ಭಾಗಗಳು ಸಿಕ್ಕಾಗ ಆ ವ್ಯಕ್ತಿಯ ವಯಸ್ಸು, ಆತ ಎಷ್ಟು ಹೈಟ್ ಇದ್ದ, ಗಂಡ ಹೆಣ್ಣ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಸಿಗುತ್ತೆ. ಕೇವಲ ತಲೆಬುರುಡೆ ಸಿಕ್ಕಂಥ ಸಂದರ್ಭದಲ್ಲಿ ಕೇವಲ ಅದರ ಲಿಂಗ ಯಾವುದು ಅಂತ ಹೇಳ್ಬೋದು. ಅದರ ಜೊತೆಗೆ ಅದರ ಕೆಲವೊಂದಿಷ್ಟು ಪಾರ್ಟ್ಸ್ಗಳು ಸಿಕ್ಕಾಗ ಅದು ಹೇಗಿತ್ತು, ಅದ್ರ ಜೊತೆಗೆ ಅಂದರೆ ಏಜ್ ಅನ್ನೋದ್ರ ಬಗ್ಗೆ ಕೂಡ ಪತ್ತೆ ಆಗುತ್ತೆ. ಹೀಗಾಗಿ ಈಗ ಸಿಕ್ತಿರುವಂತಹ ಕೆಲವೊಂದಿಷ್ಟು ಅಸ್ಥಿ ಪಂಜರದ ಕುರುಹುಗಳೇನಿದ್ದಾವೆ ಅವುಗಳನ್ನು ಇಟ್ಟುಕೊಂಡು SIT ಅಧಿಕಾರಿಗಳು ಈ ಹಂತದಲ್ಲೇ ಒಂದು ತನಿಖೆ ಮಾಡಬಹುದು ಅನ್ನೋದನ್ನು ಕೂಡ ಈಗ ನಾವು ಹೇಳಬಹುದು. ಕ್ಯಾಮರಾ ಪರ್ಸನ್ ನಾಗೇಶ್ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈಗ ಈ ಧರ್ಮಸ್ಥಳ ಕೇಸಲ್ಲಿ ಕೆಲವೊಂದಿಷ್ಟು ಕುರುಹುಗಳು ಅಂದ್ರೆ ಮೃತದೇಹದ ಕುರುಹುಗಳು ಪತ್ತೆ ಆಗ್ತಾ ಇದ್ದಾವೆ, ಕೆಲವೊಂದಿಷ್ಟು ಅಸ್ಥಿ ಪಂಜರಗಳು ಕೂಡ ಪತ್ತೆ ಆಗ್ತಿರುವಂಥದ್ದು. ಹಾಗಿದ್ರೆ ಈ ಅಸ್ಥಿ ಪಂಜರವನ್ನು ಇಟ್ಕೊಂಡು ಏನೆಲ್ಲ ಪತ್ತೆ ಹಚ್ಚಬಹುದು, ಜೊತೆಗೆ ವಯಸ್ಸು, ಜೊತೆಗೆ ಅದರ ಆ ಮೃತದೇಹದ ಹೈಟ್ ಎಷ್ಟಿತ್ತು, ಜೊತೆಗೆ ಅದು ಗಂಡು ಅಥವಾ ಹೆಣ್ಣ ಅನ್ನೋದ್ರ ಬಗ್ಗೆ ಹೇಗೆ ಪತ್ತೆ ಹಚ್ಚಬಹುದು, ಜೊತೆಗೆ ಯಾವೆಲ್ಲ ಮೂಳೆಗಳಿದ್ರೆ ದೇಹದ ಯಾವೆಲ್ಲ ಮೂಳೆಗಳಿದ್ರೆ ಯಾವುದನ್ನು ಪತ್ತೆ ಹಚ್ಚಬಹುದು ಅನ್ನೋದ್ರ ಬಗ್ಗೆ ನಮ್ಮ ಜೊತೆ ಮಾತಾಡೋಕ್ಕೆ ಬೋರಿಂಗ್ ಆಸ್ಪತ್ರೆಯ ಸಹಾಯಕ ಪ್ರಾಧ್ಯಾಪಕರಾಗಿರುವಂತಹ ನಾಗೇಶ್ ಇದ್ದಾರೆ. ಇವರು ವಿಧಿವಿಜ್ಞಾನ ತಜ್ಞರು ಕೂಡ ಹೌದು. ಸರ್, ಈಗ ಧರ್ಮಸ್ಥಳ ಕೇಸ್ ಸಂಬಂಧಪಟ್ಟ ನೋಡ್ತಾ ಇದ್ದೀವಿ ಸರ್, ನಮ್ಗೆ ಸ್ವಲ್ಪ ಗೊಂದಲ ಇದೆ. ಅಂದರೆ ಯಾವ ಮೂಳೆನ ನಾವು ಸಿಕ್ಕಾಗ ಯಾವ ಒಂದು ವಿಚಾರವನ್ನು ನಾವು ಪತ್ತೆ ಹಚ್ಚಬಹುದು? ಈಗ ಇದು ತಲೆಬುರುಡೆ ಮತ್ತು ಈ ಹಿಪ್ ಬೋನ್ ಸಿಕ್ಕಾಗ ನಾವು ಗಂಡು ಹೆಣ್ಣು ಅಂತ ಹೇಳ್ಬೋದು. ಆಮೇಲೆ ಈ ಲಾಂಗ್ ಬೋನ್ಸ್, ಈ ಫೀಮರ್ ಬೋನ್ ಸಿಕ್ಕಾಗ ನಾವು ಅದು ಹೈಟ್ ಎಷ್ಟು ಅಂತ ಹೇಳ್ಬೋದು. ಆಮೇಲೆ ಈ ತಲೆಬುರುಡೆ, ಹಿಪ್ ಬೋನು, ಇವು ಲಾಂಗ್ ಬೋನ್ಸ್ ಎಲ್ಲ ನೋಡಿಬಿಟ್ಟು ವಯಸ್ಸು ಎಷ್ಟು ಅಂತ ಹೇಳ್ಬೋದು. ಇದರಲ್ಲಿ ಕೆಲವೊಂದಿಷ್ಟು ಪಾರ್ಟ್ಗಳು, ಈಗ ಫಾರ್ ಎಕ್ಸಾಂಪಲ್ ಈಗ ತಲೆಬುರುಡೆ ಮಾತ್ರ ಸಿಕ್ಕಿದೆ ಸರ್, ಅದರಿಂದ ಏನು ಪತ್ತೆ ಹಚ್ಚಬಹುದು ಸರ್? ಈ ತಲೆಬುರುಡೆಲಿಂದ ನಾವು ಗಂಡು ಹೆಣ್ಣು ಅಂತ ಹೇಳ್ಬೋದು. ಆಮೇಲೆ ವಯಸ್ಸು ಎಷ್ಟು ಅಂತ ಹೇಳ್ಬೋದು. ಆಮೇಲೆ ಹೈಟು ನಿಖರವಾಗಿ ಹೇಳಲಿಕ್ಕೆ ಕಷ್ಟ. ಸೊ ಆಗ ಹೈಟ್ ಬೇಕಾದಾಗ ಯಾವ ಮೂಳೆ ಹೋಗಬೇಕು? ಹೈಟ್ ಬೇಕಂದ್ರೆ ನಮಗೆ ಇದು ಲಾಂಗ್ ಬೋನ್ಸ್ ಸಿಕ್ಕಾಗ ನಾವು ಹೈಟ್ ಎಷ್ಟಂತ ಅಪ್ರಾಕ್ಸಿಮೇಟ್ ರೇಂಜಲ್ಲಿ ಹೇಳ್ಬೋದು. ಇಡೀ ಒಂದು ಅಸ್ಥಿ ಪಂಜರ ಸಿಕ್ತಂದ್ರೆ ಏನೆಲ್ಲ ಪತ್ತೆ ಹಚ್ಚಬಹುದು? ಅದೇ ಇಡೀ ಅಸ್ಥಿ ಪಂಜರ ಸಿಕ್ಕಾಗ ನಾವು ಅದೇ ವಯಸ್ಸು ಹೇಳ್ಬೋದು, ಗಂಡು ಹೆಣ್ಣು ಅಂತ ಹೇಳ್ಬೋದು. ಆಮೇಲೆ ಸ್ಟೇಚರ್ ಹೇಳ್ಬೋದು. ಸರ್, ಈಗ ಸಾವು ಹೇಗಾಗಿದೆ ಅನ್ನೋದ್ರ ಬಗ್ಗೆ ಪತ್ತೆ ಹಚ್ಚೋಕ್ಕಾಗತ್ತೆ ಸರ್? ಅಂದ್ರೆ ಈಗ ನಿಮ್ಗೆ ಗೊತ್ತಿರೋಂಥ ವಿಚಾರ, ಈಗ ರೇಪ್ ಆ್ಯಂಡ್ ಮರ್ಡರ್ ಆಗಿರುವಂಥದ್ದು, ಜೊತೆಗೆ ಕೆಲವೊಂದಿಷ್ಟು ಗುಂಡಿಟ್ಟು ಸಾಯಿಸಿದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಗುಂಡಿಟ್ಟು ಸಾಯಿಸಿದಾಗ ಈ ಒಂದು ಮೂಳೆಗಳನ್ನ ಇಟ್ಟುಕೊಂಡು ಸಾವು ಅದಕ್ಕೆ ಆಗಿದೆ ಅಂತ ಹೇಳೋಕ್ಕಾಗತ್ತಾ? ನಿಖರವಾಗಿ ಏನು ಹೇಳಲಿಕ್ಕೆ ಕಷ್ಟ ಸರ್. ಸೊ ಏನಾದ್ರ ಲೈಕ್ ಆ ಗುಂಡಲಿಂತ್ರ ಈ ಬೋನ್ ಏನಾದ್ರು ಫ್ರ್ಯಾಕ್ಚರ್ ಆಗಿದ್ರೆ ಅದೊಂದಿಷ್ಟು ಹೇಳ್ಬೋದು. ಏನು ಫ್ರ್ಯಾಕ್ಚರ್ ಇರದೆ ಬೇರೆ ಗುಂಡಿತ್ತಂದ್ರೆ ನಾವು ಏನು ಹೇಳಲಿಕ್ಕೆ ಕಷ್ಟ.
ಈಗ ಬರೀ ತಲೆಬುರುಡೆ ಅಷ್ಟೇ ಸಾಕ ಸರ್, ಇನ್ನೊಂದು ಕುರುಹು ಇದೆ ಸರ್, ಇದು ಈ ಒಂದು ಅಸ್ಥಿಪಂಜರದ ಇದು ಈ ಪಾರ್ಟ್ ಸಿಕ್ಕಾಗ ಮಾತ್ರ ಹೇಳ್ಬೋದಾ ಅದು ಏಜು? ಏಜು, ತಲೆಬುರುಡೆ ಎಲ್ಲ ಬೋನ್ ಸಿಕ್ಕಾಗ ನಾವು ನಿಖರವಾದ ಒಂದು ವಯಸ್ಸು ಹೇಳ್ಬೋದು ಸರ್. ಈಗ ಫಾರ್ ಎಕ್ಸಾಂಪಲ್ ಈ ಬರೀ ಹಿಪ್ ಬೋನ್ ಸಿಕ್ಕಾಗ ನಾವೇನು ಹೇಳ್ಬೋದು ಅಂದರೆ 21 ವಯಸ್ಸುವರೆಗೂ ಅಷ್ಟೇ ಹೇಳ್ಬೋದು. 21 ಮೇಲಾದರೆ ನಮಗೆ ಹೇಳೋದು ಕಷ್ಟ ಆಗುತ್ತೆ. ಈ ತಲೆಬುರುಡೆ ಸಿಕ್ಕರೆ ನಾವು 50, 60 ಹೀಗೆಲ್ಲ ಹೇಳ್ಬೋದು. ಎಸ್, ಈಗ ನಾಗೇಶ್ವರ್ ಹೇಳಿರೋ ಹಾಗೆ ಈ ಅಸ್ಥಿಪಂಜರದ ಕಂಪ್ಲೀಟ್ ಆಗಿ ಭಾಗಗಳು ಸಿಕ್ಕಾಗ ಆ ವ್ಯಕ್ತಿಯ ವಯಸ್ಸು, ಆತ ಎಷ್ಟು ಹೈಟ್ ಇದ್ದ, ಗಂಡ ಹೆಣ್ಣ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಸಿಗುತ್ತೆ. ಕೇವಲ ತಲೆಬುರುಡ ಸಿಕ್ಕಂಥ ಸಂದರ್ಭದಲ್ಲಿ ಕೇವಲ ಅದರ ಲಿಂಗ ಯಾವುದು ಅಂತ ಹೇಳ್ಬೋದು. ಅದರ ಜೊತೆಗೆ ಅದರ ಕೆಲವೊಂದಿಷ್ಟು ಪಾರ್ಟ್ಸ್ಗಳು ಸಿಕ್ಕಾಗ ಅದು ಹೇಗಿತ್ತು, ಅದ್ರ ಜೊತೆಗೆ ಅಂದರೆ ಅದರ ಏಜ್ ಅನ್ನೋದ್ರ ಬಗ್ಗೆ ಕೂಡ ಪತ್ತೆ ಆಗುತ್ತೆ. ಹೀಗಾಗಿ ಈಗ ಸಿಕ್ತಿರುವಂತಹ ಕೆಲವೊಂದಿಷ್ಟು ಅಸ್ಥಿಪಂಜರದ ಕುರುಹುಗಳೇನಿದ್ದಾವೆ ಅವುಗಳನ್ನು ಇಟ್ಟುಕೊಂಡು SIT ಅಧಿಕಾರಿಗಳು ಈ ಹಂತದಲ್ಲೇ ಒಂದು ತನಿಖೆ ಮಾಡಬಹುದು ಅನ್ನೋದನ್ನು ಕೂಡ ಈಗ ನಾವು ಹೇಳ್ಬೋದು. ಕ್ಯಾಮರಾ ಪರ್ಸನ್ ನಾಗೇಶ್ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈಗ ಈ ಧರ್ಮಸ್ಥಳ ಕೇಸಲ್ಲಿ ಕೆಲವೊಂದಿಷ್ಟು ಕುರುಹುಗಳು ಅಂದರೆ ಮೃತದೇಹದ ಕುರುಹುಗಳು ಪತ್ತೆ ಆಗ್ತಾ ಇದ್ದಾವೆ, ಕೆಲವೊಂದಿಷ್ಟು ಅಸ್ಥಿಪಂಜರಗಳು ಕೂಡ ಪತ್ತೆ ಆಗ್ತಿರುವಂಥದ್ದು. ಹಾಗಿದ್ರೆ ಈ ಅಸ್ಥಿಪಂಜರವನ್ನು ಇಟ್ಕೊಂಡು ಏನೆಲ್ಲ ಪತ್ತೆ ಹಚ್ಚಬಹುದು, ಜೊತೆಗೆ ವಯಸ್ಸು, ಜೊತೆಗೆ ಅದರ ಆ ಮೃತದೇಹದ ಹೈಟ್ ಎಷ್ಟಿತ್ತು, ಜೊತೆಗೆ ಅದು ಗಂಡ ಅಥವಾ ಹೆಣ್ಣ ಅನ್ನೋದ್ರ ಬಗ್ಗೆ ಹೇಗೆ ಪತ್ತೆ ಹಚ್ಚಬಹುದು, ಜೊತೆಗೆ ಯಾವೆಲ್ಲ ಮೂಳೆಗಳಿದ್ರೆ, ದೇಹದ ಯಾವೆಲ್ಲ ಮೂಳೆಗಳಿದ್ರೆ ಯಾವುದನ್ನು ಪತ್ತೆ ಹಚ್ಚಬಹುದು ಅನ್ನೋದ್ರ ಬಗ್ಗೆ ನಮ್ಮ ಜೊತೆ ಮಾತಾಡೋಕ್ಕೆ ಬೋರಿಂಗ್ ಆಸ್ಪತ್ರೆಯ ಸಹಾಯಕ ಪ್ರಾಧ್ಯಾಪಕರಾಗಿರುವಂತಹ ನಾಗೇಶ್ ಇದ್ದಾರೆ. ಇವರು ವಿಧಿವಿಜ್ಞಾನ ತಜ್ಞರು ಕೂಡ ಹೌದು. ಸರ್, ಈಗ ಧರ್ಮಸ್ಥಳ ಕೇಸ್ ಸಂಬಂಧಪಟ್ಟ ನೋಡ್ತಾ ಇದ್ದೀವಿ ಸರ್, ನಮ್ಗೆ ಸ್ವಲ್ಪ ಗೊಂದಲ ಇದೆ. ಅಂದರೆ ಯಾವ ಮೂಳೆಯನ್ನು ನಾವು ಸಿಕ್ಕಾಗ ಯಾವ ಒಂದು ವಿಚಾರವನ್ನು ನಾವು ಪತ್ತೆ ಹಚ್ಚಬಹುದು? ಈಗ ಇದು ತಲೆಬುರುಡೆ ಮತ್ತು ಈ ಹಿಪ್ ಬೋನ್ ಸಿಕ್ಕಾಗ ನಾವು ಗಂಡು ಹೆಣ್ಣು ಅಂತ ಹೇಳ್ಬೋದು. ಆಮೇಲೆ ಈ ಲಾಂಗ್ ಬೋನ್ಸ್, ಈ ಫೀಮರ್ ಬೋನ್ ಸಿಕ್ಕಾಗ ನಾವು ಅದು ಹೈಟ್ ಎಷ್ಟು ಅಂತ ಹೇಳ್ಬೋದು. ಆಮೇಲೆ ತಲೆಬುರುಡೆ, ಹಿಪ್ ಬೋನು, ಇವು ಲಾಂಗ್ ಬೋನ್ಸ್ ಎಲ್ಲ ನೋಡಿಬಿಟ್ಟು ವಯಸ್ಸು ಎಷ್ಟು ಅಂತ ಹೇಳ್ಬೋದು. ಇದರಲ್ಲಿ ಕೆಲವೊಂದಿಷ್ಟು ಪಾರ್ಟ್ಗಳು, ಈಗ ಫಾರ್ ಎಕ್ಸಾಂಪಲ್ ಈಗ ತಲೆಬುರುಡೆ ಮಾತ್ರ ಸಿಕ್ಕಿದೆ ಸರ್, ಅದರಿಂದ ಏನು ಪತ್ತೆ ಹಚ್ಚಬಹುದು ಸರ್? ಈ ತಲೆಬುರುಡೆಯಲ್ಲಿಂದ ನಾವು ಗಂಡು ಹೆಣ್ಣು ಅಂತ ಹೇಳ್ಬೋದು. ಆಮೇಲೆ ವಯಸ್ಸು ಎಷ್ಟು ಅಂತ ಹೇಳ್ಬೋದು. ಆಮೇಲೆ ಹೈಟು ನಿಖರವಾಗಿ ಹೇಳಲಿಕ್ಕೆ ಕಷ್ಟ. ಸೊ ಆಗ ಹೈಟ್ ಬೇಕಾದಾಗ ಯಾವ ಮೂಳೆ ಹೋಗಬೇಕು? ಹೈಟ್ ಬೇಕಂದ್ರೆ ನಮಗೆ ಇದು ಲಾಂಗ್ ಬೋನ್ಸ್ ಸಿಕ್ಕಾಗ ನಾವು ಹೈಟ್ ಎಷ್ಟಂತ ಅಪ್ರಾಕ್ಸಿಮೇಟ್ ರೇಂಜಲ್ಲಿ ಹೇಳ್ಬೋದು. ಇಡೀ ಒಂದು ಅಸ್ಥಿ ಪಂಜರ ಸಿಕ್ತಂದ್ರೆ ಏನೆಲ್ಲ ಪತ್ತೆ ಹಚ್ಚಬಹುದು? ಅದೇ ಇಡೀ ಅಸ್ಥಿ ಪಂಜರ ಸಿಕ್ಕಾಗ ನಾವು ಅದೇ ವಯಸ್ಸು ಹೇಳ್ಬೋದು, ಗಂಡು ಹೆಣ್ಣು ಅಂತ ಹೇಳ್ಬೋದು. ಆಮೇಲೆ ಸ್ಟೇಚರ್ ಹೇಳ್ಬೋದು. ಸರ್, ಈಗ ಸಾವು ಹೇಗಾಗಿದೆ ಅನ್ನೋದ್ರ ಬಗ್ಗೆ ಪತ್ತೆ ಹಚ್ಚಕ್ಕಾಗತ್ತೆ. ಅಂದ್ರೆ ಈಗ ನಿಮ್ಗೆ ಗೊತ್ತಿರೋಂಥ ವಿಚಾರ, ಈಗ ರೇಪ್ ಅಂಡ್ ಮರ್ಡರ್ ಆಗಿರುವಂಥದ್ದು, ಜೊತೆಗೆ ಕೆಲವೊಂದಿಷ್ಟು ಗುಂಡಿಟ್ಟು ಸಾಯಿಸಿದಾರೆ ಅಂತ ಹೇಳ್ತಾ ಇದ್ರೆ, ಸೊ ಈ ಗುಂಡಿಟ್ಟು ಸಾಯಿಸಿದಾಗ ಈ ಒಂದು ಮೂಳೆಗಳನ್ನ ಇಟ್ಟುಕೊಂಡು ಸಾವು ಅದಕ್ಕೆ ಆಗಿದೆ ಅಂತ ಹೇಳಕ್ಕಾಗತ್ತಾ? ನಿಖರವಾಗಿ ಏನು ಹೇಳಲಿಕ್ಕೆ ಕಷ್ಟ ಸರ್. ಸೊ ಏನಾದ್ರ ಲೈಕ್ ಆ ಗುಂಡಲಿಂತ್ರ ಈ ಬೋನ್ ಏನಾದ್ರು ಫ್ರ್ಯಾಕ್ಚರ್ ಆಗಿದ್ರೆ ಅದೊಂದಿಷ್ಟು ಹೇಳ್ಬೋದು. ಏನು ಫ್ರ್ಯಾಕ್ಚರ್ ಇರದೆ ಬೇರೆ ಗುಂಡಿತ್ತಂದ್ರೆ ನಾವು ಏನು ಹೇಳಲಿಕ್ಕೆ ಕಷ್ಟ. ಈಗ ಬರೀ ತಲೆಬುರುಡೆ ಅಷ್ಟೇ ಸಾಕ ಸರ್, ಇನ್ನೊಂದು ಕುರುಹು ಇದೆ ಸರ್, ಇದು ಈ ಒಂದು ಅಸ್ಥಿಪಂಜರದ ಇದು ಈ ಪಾರ್ಟ್ ಸಿಕ್ಕಾಗ ಮಾತ್ರ ಹೇಳ್ಬೋದಾ ಅದು ಏಜು? ಏಜು, ತಲೆಬುರುಡೆ ಎಲ್ಲ ಬೋನ್ ಸಿಕ್ಕಾಗ ನಾವು ನಿಖರವಾದ ಒಂದು ವಯಸ್ಸು ಹೇಳ್ಬೋದು ಸರ್. ಈಗ ಫಾರ್ ಎಕ್ಸಾಂಪಲ್ ಈ ಬರೀ ಹಿಪ್ ಬೋನ್ ಸಿಕ್ಕಾಗ ನಾವೇನು ಹೇಳ್ಬೋದು ಅಂದರೆ 21 ವಯಸ್ಸುವರೆಗೂ ಅಷ್ಟೇ ಹೇಳ್ಬೋದು. 21 ಮೇಲಾದರೆ ನಮಗೆ ಹೇಳೋದು ಕಷ್ಟ ಆಗುತ್ತೆ. ಈ ತಲೆಬುರುಡೆ ಸಿಕ್ಕರೆ ನಾವು 50, 60 ಹೀಗೆಲ್ಲ ಹೇಳ್ಬೋದು. ಎಸ್, ಈಗ ನಾಗೇಶ್ವರ್ ಹೇಳಿರೋ ಹಾಗೆ ಈ ಅಸ್ಥಿಪಂಜರದ ಕಂಪ್ಲೀಟ್ ಆಗಿ ಭಾಗಗಳು ಸಿಕ್ಕಾಗ ಆ ವ್ಯಕ್ತಿಯ ವಯಸ್ಸು, ಆತ ಎಷ್ಟು ಹೈಟ್ ಇದ್ದ, ಗಂಡ ಹೆಣ್ಣ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಸಿಗುತ್ತೆ. ಕೇವಲ ತಲೆಬುರುಡ ಸಿಕ್ಕಂಥ ಸಂದರ್ಭದಲ್ಲಿ ಕೇವಲ ಅದರ ಲಿಂಗ ಯಾವುದು ಅಂತ ಹೇಳ್ಬೋದು. ಅದರ ಜೊತೆಗೆ ಅದರ ಕೆಲವೊಂದಿಷ್ಟು ಪಾರ್ಟ್ಸ್ಗಳು ಸಿಕ್ಕಾಗ ಅದು ಹೇಗಿತ್ತು, ಅದ್ರ ಜೊತೆಗೆ ಅಂದರೆ ಅದರ ಏಜ್ ಅನ್ನೋದ್ರ ಬಗ್ಗೆ ಕೂಡ ಪತ್ತೆ ಆಗುತ್ತೆ. ಹೀಗಾಗಿ ಈಗ ಸಿಕ್ತಿರುವಂತಹ ಕೆಲವೊಂದಿಷ್ಟು ಅಸ್ಥಿಪಂಜರದ ಕುರುಹುಗಳೇನಿದ್ದಾವೆ ಅವುಗಳನ್ನು ಇಟ್ಟುಕೊಂಡು SIT ಅಧಿಕಾರಿಗಳು ಈ ಹಂತದಲ್ಲೇ ಒಂದು ತನಿಖೆ ಮಾಡಬಹುದು ಅನ್ನೋದನ್ನು ಕೂಡ ಈಗ ನಾವು ಹೇಳ್ಬೋದು. ಕ್ಯಾಮರಾ ಪರ್ಸನ್ ನಾಗೇಶ್ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.